ದೇವಭೂಮಿ ಪ್ರಯಾಗರಾಜ್ನ ಮೌನಿ ಅಮಾವಾಸ್ಯೆಯ ದಿನ, ಪವಿತ್ರವಾದಂತ ಅಮಾವಾಸ್ಯೆಯ ದಿನ ಆಗಿರುವಂತ ಅವಘಡ ಇಡೀ ದೇಶವೇ, ಇಡೀ ವಿಶ್ವವೇ ಶೋಕ ಸಾಗರದಲ್ಲಿದೆ. ಆ ಕಣ್ಣೀರಿನ ಹನಿ, ಅವರೆಲ್ಲರೂ ಕೂಡ ಮೋಕ್ಷಕ್ಕೋಸ್ಕರ ಬಂದವರು, ಪರಮಾತ್ಮನ ನಾಮಸ್ಮರಣೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು ಮೌನಿ ಅಮಾವಾಸ್ಯೆಯ ದಿನ ಅಂತೇಳಿ ಬಂದವರು. ಆದ್ರೆ ಆಗಿರುವಂತ ಅವಘಡ ಎಲ್ಲರಿಗೂ ಕೂಡ ಒಂದು ನೋವಿದೆ, ಹಿಂಗಾಯ್ತಲ್ಲ ಅಂತ ಹೇಳಿ. ಹೀಗಾಗಿ ನೋಡಿ, ನಾಗವಾಸುಕಿಯಿಂದ ನೀವು ಮುಂದೆ ಬಂದ್ರೆ ಇಲ್ಲಿ ರುದ್ರಾಕ್ಷಿ ದೇವಸ್ಥಾನ ಇದೆ. ಇದು ತಾತ್ಕಾಲಿಕವಾಗಿ ಮಾಡಿರುವಂತ ದೇವಸ್ಥಾನ. 12 ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 7,50,00,000 ರುದ್ರಾಕ್ಷಿಗಳಿಂದ ಸುಮಾರು 11,500 ತ್ರಿಶೂಲಗಳಿಂದ ಮಾಡಿರುವಂತ ದೇವಸ್ಥಾನ. ಈ ದೇವಸ್ಥಾನದ ಮುಂದೆ ಕೂತಿರುವಂತ ಸಾಧು ಸಂತರನ್ನ ನಾನು ಮೊದಲು ತೋರಿಸ್ತೀನಿ ನೋಡಿ. ಇಲ್ಲಿ ಕೂತಿರುವಂತ ಸಾಧು ಸಂತರು ಭಜನೆಯನ್ನು ಮಾಡ್ತಾ ಇದ್ದಾರೆ. ಯಾಕಾಗ ಭಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ವಿವರಿಸ್ತೀನಿ. ಇಲ್ಲೊಂದು ಮಂಟಪದ ರೀತಿ ಇದೆ, ಸುತ್ತಲೂ ತ್ರಿಶೂಲವನ್ನ ಹಾಕಿದ್ದಾರೆ. ಆ ಸುತ್ತಲೂ ತ್ರಿಶೂಲದ ಮಧ್ಯೆ ದೀಪಗಳನ್ನ ಬೆಳಗಿದ್ದಾರೆ. ಹುಲಿ ಚರ್ಮವೂ ಇದೆ, ತ್ರಿಶೂಲವೂ ಇದೆ, ರುದ್ರಾಕ್ಷಿ ಇದೆ, ದೀಪ ಬೆಳಗುತ್ತಿದೆ. ಈ ಒಂದು ಮಣ್ಣು ಇದೆಲ್ಲ ಪವಿತ್ರವಾದಂತ ಈ ಮಣ್ಣು, ಈ ಮಣ್ಣಿನ ಅಡಿಗಡೆಯಲ್ಲಿ ಓರ್ವ ಬಾಬಾ ಭೂ ಸಮಾಧಿಯಾಗಿದ್ದಾರೆ. ಸುಮಾರು 9 ಅಡಿ ಆಳ ಇರುವಂತ ಈ ಮಣ್ಣಿನ ಹೊಂಡದ ಒಳಗಡೆ ಬಾಬಾ ಒಬ್ರು ಸಮಾಧಿ ರೂಪದಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಅನ್ನೋದ್ರ ಬಗ್ಗೆ ನಾ ಕೇಳ್ತೀನಿ. ನನ್ನ ಜೊತೆಯಲ್ಲಿ ಇಲ್ಲಿ ಬಾಬಾ ಕೂಡ ಇದ್ದಾರೆ, ಅವರ ಶಿಷ್ಯ ಕೂಡ ಇದ್ದಾರೆ. ಅವ್ರು ಯಾರು ಬಾಬಾ, ಯಾಕಾಗಿ, ಏನ್ ವಿಚಾರ, ಏನಿದು ಈ ಸಂಕಲ್ಪ, ಯಾಕೆ, ಯಾವ ಉದ್ದೇಶಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬಾಬಾ ಹರಿನಾರಾಯಣ. जय महाकाल। इस बार तीर्थराज प्रयाग की धरती पर 2025 में लगे इस महाकुंभ में पूज्य महाराज श्री 1008 मौनी जी महाराज ने 7,51,00,000 रुद्राक्ष मणियों की स्थापना की है, जिससे भगवान शिव की 12 ज्योतिर्लिंग का निर्माण किया गया है। सेक्टर नंबर 6 में बजरंग दास मार्ग पर स्थित है जय महाकाल यज्ञशाला। और उसी के साथ साथ महाराज जी की 1133वीं चक्रवर्ती दंडवत परिक्रमा मकर संक्रांति पे हुई थी। 1134वीं चक्रवर्ती दंडवत परिक्रमा मौनी अमावस्या के पुनीत पावन पर्व पर होनी थी। रात्रि में मौनी अमावस्या के एक दिन पहले रात्रि में 2 बजे एक सूचना आती है, खबर चलती है चैनलों पर कि संगम नोच पर भगदड़ हो गई है। कुछ लोगों की मृत्यु हो गई, काफी लोग घायल हो गए। उनकी आत्म शांति के लिए मेला सकुशल संपन्न हो, इसके लिए पूज्य महाराज श्री ने 1134वीं चक्रवर्ती दंडवत परिक्रमा अपनी कैंसिल की और निरस्त किया। उसी के साथ साथ उनकी 7505 किलोमीटर परिक्रमा पूर्ण हो चुकी थी। आज महाराज श्री पूजन के बाद सायंकालीन सत्र में चलने वाली इस महायज्ञ में आहुति दीप प्रज्वलन के पहले 6:50 पे महाराज श्री ने भू समाधि लिया है। और उनका बाबा का नाम क्या है, महर्षि बाबाराज का नाम क्या है? श्री 1008 शिव योगी मौनी स्वामी जी महाराज के नाम से महाराज जी रुद्राक्ष। कैसे है भू समाधि है? जीवंत व्यक्ति कैसे भू समाधि होने के अवकाश है? क्या है, क्या दिव्य शक्ति है बाबा? इसके पहले महाराज जी ने अयोध्या में राम मंदिर का निर्माण हो, वंदे मातरम पदयात्रा, इन सब संकल्पों को लेके भारत हिंदू राष्ट्र बने, तमाम ऐसे संकल्पों को लेके महाराज श्री ने 56 बार भू समाधि जल समाधि ली थी। ये 57वीं बार समाधि है जो कि तीर्थराज प्रयाग की धरती महाकुंभ 2025 में हुई है। और इस समाधि का जो संकल्प है कि महाकुंभ सकुशल संपन्न हो, जिन भी इस प्रयाग क्षेत्र में मौनी अमावस्या के पावन पर्व पर जिन भी श्रद्धालुओं के साथ घटना हुई है, दुर्घटना हुई है, उनकी आत्म की शांति हो और उनके परिवार को संबल मिले, इन्हीं सब संकल्पों को लेकर महाराज श्री ने समाधि ली है। ಥ್ಯಾಂಕ್ ಯು ಬಾಬಾಜಿ. ನೋಡಿ, ಅವ್ರು ಹೇಳ್ತಿರುವಂತ ವಿಚಾರ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಒಳಗಡೆ ಭೂ ಸಮಾಧಿಯಾಗಿ ಧ್ಯಾನಸ್ಥರಾಗಿರುವಂತ ಮೌನಿ ಬಾಬಾ ಅವರ ಉದ್ದೇಶ ಸಂಕಲ್ಪ ಒಂದೇ. ಮೃತಪಟ್ಟಿರುವಂತ ಮೌನಿ ಅಮಾವಾಸ್ಯೆಯ ಪವಿತ್ರ ಗಳಿಗೆಯಲ್ಲಿ ಆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಇವರೆಲ್ಲರೂ ಕೂಡ ಸಾಧು ಸಂತರ ಸ್ನಾನ ಇತ್ತು. ಆ ಸಮಯಕ್ಕೂ ಮುಂಚಿತವಾಗಿ ಅವಘಡ ಸಂಭವಿಸಿ ಸುಮಾರು 30ಕ್ಕೂ ಹೆಚ್ಚು ಜನ ಮೃತಪಟ್ಟರಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದ್ರ ಜೊತೆಗೆ ಈ ಮಹಾಕುಂಭ 144 ವರ್ಷದ ನಂತರ ಬರುವಂತ ಮಹಾಕುಂಭ ಯಾವುದೇ ತೊಂದರೆ ಇಲ್ಲದೆ ಸಂಪನ್ನವಾಗಲಿ ಅನ್ನೋ ಕಾರಣಕ್ಕೋಸ್ಕರ
ಒಳಗಡೆ ಧ್ಯಾನಸ್ಥರಾಗಿ ಸುಮಾರು 9 ಅಡಿ ಆಳದ ಈ ಪುಣ್ಯವಾದಂತ ಹೊಂಡದ ಒಳಗಡೆ ಅಥವಾ ಈ ಮಣ್ಣಿನ ಒಳಗಡೆ ಭೂ ಸಮಾಧಿಯಾಗಿ ಮೌನಿ ಬಾಬಾ ಕೂತಿದ್ದಾರೆ. ಸುಮಾರು 3 ಗಂಟೆಗಳಿಂದ ಅವರು ಜಪತಪದಲ್ಲಿ ಕುಳಿತಿದ್ದಾರೆ. ಕೇವಲ ಅವರ ಉದ್ದೇಶ ಸಂಕಲ್ಪ ಒಂದು, ಯಾರು ಮೃತಪಟ್ಟಿದ್ದಾರೆ ಮೌನಿ ಅಮಾವಾಸ್ಯೆ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದ್ರ ಜೊತೆಗೆ ಮಹಾ ಕುಂಭಮೇಳ ಸಂಪನ್ನವಾಗಲಿ, ಯಾವುದೇ ತೊಂದರೆ ಆಗದೆ ಅನ್ನೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಹೊರಗಡೆ ಬರ್ತಾರೆ, ಅವರನ್ನೇ ಮಾತಾಡ್ಸೋಣ ಹೆಂಗಿರುತ್ತೆ ಅಂತೇಳಿ. ಜಪತಪಗಳೊಂದಿಗೆ ಇಲ್ಲಿರುವಂತ ಭಕ್ತರು ಯಾತ್ರಾರ್ಥಿಗಳು ಕೂಡ ಬೇಡ್ಕೊಳ್ತಾ ಇದ್ದಾರೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಮೌನಿ ಅಮಾವಾಸ್ಯೆಯ ದಿನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಭಜನೆ, ವಿಶ್ವನಾಥನ ನಾಮಸ್ಮರಣೆಯು ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿರುವಂತವ್ರು ಇಲ್ಲಿ ಒಂದ್ ರೀತಿಯಲ್ಲಿ ಈಗ ಮೌನಿ ಬಾಬಾ ಅವರು ಹೊರಗಡೆ ಬರೋದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೋಡೋ, ನಾವು ಕೂಡ ಇಲ್ಲೇ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಮಾಡ್ತಾ ಇಲ್ಲಿನ ಒಂದೊಂದು ವಿಷಯವನ್ನು ಕೂಡ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗ್ರಾಜ್ನ ಮೌನಿ ಅಮಾವಾಸ್ಯೆಯ ದಿನ, ಪವಿತ್ರವಾದಂತ ಅಮಾವಾಸ್ಯೆಯ ದಿನ ಆಗಿರುವಂತ ಅವಘಡ ಇಡೀ ದೇಶವೇ, ಇಡೀ ವಿಶ್ವವೇ ಶೋಕ ಸಾಗರದಲ್ಲಿದೆ. ಆ ಕಣ್ಣೀರಿನ ಹನಿ, ಅವರೆಲ್ಲರೂ ಕೂಡ ಮೋಕ್ಷಕ್ಕೋಸ್ಕರ ಬಂದವರು, ಪರಮಾತ್ಮನ ನಾಮಸ್ಮರಣೆಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಬೇಕು ಮೌನಿ ಅಮಾವಾಸ್ಯೆಯ ದಿನ ಅಂತೇಳಿ ಬಂದವರು. ಆದ್ರೆ ಆಗಿರುವಂತ ಅವಘಡ ಎಲ್ಲರಿಗೂ ಕೂಡ ಒಂದು ನೋವಿದೆ, ಹಿಂಗಾಯ್ತಲ್ಲ ಅಂತ ಹೇಳಿ. ಹೀಗಾಗಿ ನೋಡಿ, ನಾಗವಾಸುಕಿಯಿಂದ ನೀವು ಮುಂದೆ ಬಂದ್ರೆ ಇಲ್ಲಿ ರುದ್ರಾಕ್ಷಿ ದೇವಸ್ಥಾನ ಇದೆ. ಇದು ತಾತ್ಕಾಲಿಕವಾಗಿ ಮಾಡಿರುವಂತ ದೇವಸ್ಥಾನ. 12 ಜ್ಯೋತಿರ್ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 7,50,00,000 ರುದ್ರಾಕ್ಷಿಗಳಿಂದ ಸುಮಾರು 11,500 ತ್ರಿಶೂಲಗಳಿಂದ ಮಾಡಿರುವಂತ ದೇವಸ್ಥಾನ. ಈ ದೇವಸ್ಥಾನದ ಮುಂದೆ ಕೂತಿರುವಂತ ಸಾಧು ಸಂತರನ್ನ ನಾನು ಮೊದಲು ತೋರಿಸ್ತೀನಿ ನೋಡಿ. ಇಲ್ಲಿ ಕೂತಿರುವಂತ ಸಾಧು ಸಂತರು ಭಜನೆಯನ್ನು ಮಾಡ್ತಾ ಇದ್ದಾರೆ. ಯಾಕಾಗ ಭಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾನು ವಿವರಿಸ್ತೀನಿ. ಇಲ್ಲೊಂದು ಮಂಟಪದ ರೀತಿ ಇದೆ, ಸುತ್ತಲೂ ತ್ರಿಶೂಲವನ್ನ ಹಾಕಿದ್ದಾರೆ. ಆ ಸುತ್ತಲೂ ತ್ರಿಶೂಲದ ಮಧ್ಯೆ ದೀಪಗಳನ್ನ ಬೆಳಗಿದ್ದಾರೆ. ಹುಲಿ ಚರ್ಮವೂ ಇದೆ, ತ್ರಿಶೂಲವೂ ಇದೆ, ರುದ್ರಾಕ್ಷಿ ಇದೆ, ದೀಪ ಬೆಳಗುತ್ತಿದೆ. ಈ ಒಂದು ಮಣ್ಣು ಇದೆಲ್ಲ ಪವಿತ್ರವಾದಂತ ಈ ಮಣ್ಣು, ಈ ಮಣ್ಣಿನ ಅಡಿಗಡೆಯಲ್ಲಿ ಓರ್ವ ಬಾಬಾ ಭೂ ಸಮಾಧಿಯಾಗಿದ್ದಾರೆ. ಸುಮಾರು 9 ಅಡಿ ಆಳ ಇರುವಂತ ಈ ಮಣ್ಣಿನ ಹೊಂಡದ ಒಳಗಡೆ ಬಾಬಾ ಒಬ್ರು ಸಮಾಧಿ ರೂಪದಲ್ಲಿ ಜಪ ತಪವನ್ನ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಅನ್ನೋದ್ರ ಬಗ್ಗೆ ನಾ ಕೇಳ್ತೀನಿ. ನನ್ನ ಜೊತೆಯಲ್ಲಿ ಇಲ್ಲಿ ಬಾಬಾ ಕೂಡ ಇದ್ದಾರೆ, ಅವರ ಶಿಷ್ಯ ಕೂಡ ಇದ್ದಾರೆ. ಅವ್ರು ಯಾರು ಬಾಬಾ, ಯಾಕಾಗಿ, ಏನ್ ವಿಚಾರ, ಏನಿದು ಈ ಸಂಕಲ್ಪ, ಯಾಕೆ, ಯಾವ ಉದ್ದೇಶಕ್ಕೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬಾಬಾ ಹರಿನಾರಾಯಣ. जय महाकाल। इस बार तीर्थराज प्रयाग की धरती पर 2025 में लगे इस महाकुंभ में पूज्य महाराज श्री 1008 मौनी जी महाराज ने 7,51,00,000 रुद्राक्ष मणियों की स्थापना की है, जिससे भगवान शिव की 12 ज्योतिर्लिंग का निर्माण किया गया है। सेक्टर नंबर 6 में बजरंग दास मार्ग पर स्थित है यह जय महाकाल यज्ञशाला। और उसी के साथ साथ महाराज जी की 1133वीं चक्रवर्ती दंडवत परिक्रमा मकर संक्रांति पे हुई थी। 1134वीं चक्रवर्ती दंडवत परिक्रमा मौनी अमावस्या के पुनीत पावन पर्व पर होनी थी। रात्रि में मौनी अमावस्या के एक दिन पहले रात्रि में 2 बजे एक सूचना आती है, खबर चलती है चैनलों पर कि संगम नोच पर भगदड़ हो गई है। कुछ लोगों की मृत्यु हो गई, काफी लोग घायल हो गए। उनकी आत्म शांति के लिए मेला सकुशल संपन्न हो, इसके लिए पूज्य महाराज श्री ने 1134वीं चक्रवर्ती दंडवत परिक्रमा अपनी कैंसिल की और निरस्त किया। उसी के साथ साथ उनकी 7505 किलोमीटर परिक्रमा पूर्ण हो चुकी थी। आज महाराज श्री पूजन के बाद सायंकालीन सत्र में चलने वाली इस महायज्ञ में आहुति दीप प्रज्वलन के पहले 6:50 पे महाराज श्री ने भू समाधि लिया है। और उनका बाबा का नाम क्या है, महर्षि बाबारथ का नाम क्या है? श्री 1008 श्री योगी मौनी स्वामी जी महाराज के नाम से महाराज जी रुद्राक्ष। कैसे है भू समाधि है? जीवंत व्यक्ति कैसे भू समाधि होने के अवकाश है? क्या है, क्या दिव्य शक्ति है बाबा? इसके पहले महाराज जी ने अयोध्या में राम मंदिर का निर्माण हो,
वंदे मातरम पदयात्रा, इन सब संकल्पों को लेके भारत हिंदू राष्ट्र बने, तमाम ऐसे संकल्पों को लेके महाराज श्री ने 56 बार भू समाधि जल समाधि ली थी। ये 57वीं बार समाधि है जो कि तीर्थराज प्रयाग की धरती महाकुंभ 2025 में हुई है। और इस समाधि का जो संकल्प है कि महाकुंभ सकुशल संपन्न हो, जिन भी इस प्रयाग क्षेत्र में मौनी अमावस्या के पावन पर्व पर जिन भी श्रद्धालुओं के साथ घटना हुई है, दुर्घटना हुई है, उनकी आत्मा की शांति हो और उनके परिवार को संबल मिले, इन्हीं सब संकल्पों को लेकर महाराज श्री ने समाधि ली है। ಥ್ಯಾಂಕ್ ಯು ಬಾಬಾಜಿ. ನೋಡಿ, ಅವ್ರು ಹೇಳ್ತಿರುವಂತ ವಿಚಾರ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಒಳಗಡೆ ಭೂ ಸಮಾಧಿಯಾಗಿ ಧ್ಯಾನಸ್ಥರಾಗಿರುವಂತ ಮೌನಿ ಬಾಬಾ ಅವರ ಉದ್ದೇಶ ಸಂಕಲ್ಪ ಒಂದೇ. ಮೃತಪಟ್ಟಿರುವಂತ ಮೌನಿ ಅಮಾವಾಸ್ಯೆಯ ಪವಿತ್ರ ಗಳಿಗೆಯಲ್ಲಿ ಆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಇವರೆಲ್ಲರೂ ಕೂಡ ಸಾಧು ಸಂತರ ಸ್ನಾನ ಇತ್ತು. ಆ ಸಮಯಕ್ಕೂ ಮುಂಚಿತವಾಗಿ ಅವಘಡ ಸಂಭವಿಸಿ ಸುಮಾರು 30ಕ್ಕೂ ಹೆಚ್ಚು ಜನ ಮೃತಪಟ್ಟರಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದ್ರ ಜೊತೆಗೆ ಈ ಮಹಾಕುಂಭ 144 ವರ್ಷದ ನಂತರ ಬರುವಂತ ಮಹಾಕುಂಭ ಯಾವುದೇ ತೊಂದರೆ ಇಲ್ಲದೆ ಸಂಪನ್ನವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಒಳಗಡೆ ಧ್ಯಾನಸ್ಥರಾಗಿ ಸುಮಾರು 9 ಅಡಿ ಆಳದ ಈ ಪುಣ್ಯವಾದಂತ ಹೊಂಡದ ಒಳಗಡೆ ಅಥವಾ ಈ ಮಣ್ಣಿನ ಒಳಗಡೆ ಭೂ ಸಮಾಧಿಯಾಗಿ ಮೌನಿ ಬಾಬಾ ಕೂತಿದ್ದಾರೆ. ಸುಮಾರು 3 ಗಂಟೆಗಳಿಂದ ಅವರು ಜಪತಪದಲ್ಲಿ ಕುಳಿತಿದ್ದಾರೆ. ಕೇವಲ ಅವರ ಉದ್ದೇಶ ಸಂಕಲ್ಪ ಒಂದು, ಯಾರು ಮೃತಪಟ್ಟಿದ್ದಾರೆ ಮೌನಿ ಅಮಾವಾಸ್ಯೆ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದ್ರ ಜೊತೆಗೆ ಮಹಾಕುಂಭಮೇಳ ಸಂಪನ್ನವಾಗಲಿ, ಯಾವುದೇ ತೊಂದರೆ ಆಗದೆ ಅನ್ನೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಹೊರಗಡೆ ಬರ್ತಾರೆ, ಅವರನ್ನೇ ಮಾತಾಡ್ಸೋಣ ಹೆಂಗಿರುತ್ತೆ ಅಂತೇಳಿ. ಜಪತಪಗಳೊಂದಿಗೆ ಇಲ್ಲಿರುವಂತ ಭಕ್ತರು, ಯಾತ್ರಾರ್ಥಿಗಳು ಕೂಡ ಬೇಡ್ಕೊಳ್ತಾ ಇದ್ದಾರೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು ಮೌನಿ ಅಮಾವಾಸ್ಯೆಯ ದಿನ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ಉದ್ದೇಶದಿಂದ ಭಜನೆ, ವಿಶ್ವನಾಥನ ನಾಮಸ್ಮರಣೆಯು ಕೂಡ ಇಲ್ಲಿ ನಡೀತಾ ಇದೆ. ಇಲ್ಲಿರುವಂತವ್ರು ಇಲ್ಲಿ ಒಂದ್ ರೀತಿಯಲ್ಲಿ ಈಗ ಮೌನಿ ಬಾಬಾ ಅವರು ಹೊರಗಡೆ ಬರೋದಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನೋಡೋ, ನಾವು ಕೂಡ ಇಲ್ಲೇ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಮಹಾ ಕುಂಭಮೇಳದ ಮೆಗಾ ಕವರೇಜ್ ಮಾಡ್ತಾ ಇಲ್ಲಿನ ಒಂದೊಂದು ವಿಷಯವನ್ನು ಕೂಡ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ ರಿಪಬ್ಲಿಕ್ ಕನ್ನಡ. ನಮಸ್ಕಾರ.